ಹಾಯ್ ಎವ್ರಿ ಒನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೇನಪ್ಪ ಲಾಗ್ ಅಂತಂದರೆ, ಒಂದು ಫ್ಯಾಮಿಲಿದು ಮ್ಯಾರೇಜ್ ಫಂಕ್ಷನ್ ಇತ್ತು. ಸೊ ಅದಕ್ಕೆ ಫ್ಯಾಮಿಲಿಯವರೆಲ್ಲರೂ ಕೂಡ ಹೋಗ್ತಾ ಇದ್ವಿ. ಅದು ಒಳೆ ನರಸೀಪುರದ ಹತ್ರ ಯಾವುದೋ ಒಂದು ಹಳ್ಳಿಲಿ ಮದುವೆ ಇತ್ತು. ನಮ್ಮ ಮಾಮ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಕೊಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಕಂಪ್ಲೀಟಾಗಿ ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಳೆ ನರಸೀಪುರ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ. ಇಲ್ಲಿಂದ ಇನ್ನೊಂದು ಊರಿಗೆ ಹೋಗಬೇಕಾಗಿತ್ತು. ಸೊ ಬಸ್ಸು ಎಲ್ಲಿ ಮಿಸ್ ಆಗಿಬಿಡುತ್ತೆ ಅನ್ನೋ ಇದಕ್ಕೆ ಎಲ್ಲರೂ ಬೇಗ ಬೇಗ ಹೋಗ್ತಾ ಇದ್ವಿ. ನಮ್ಮ ಅಜ್ಜಿ ನೋಡಿ ಎಷ್ಟು ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ರಿ ಅಂತ. ನಡೆಯೋಕ್ಕಾಗಲ್ಲ. ಎಲ್ಲಾರ ಹೋದ್ರೆ ಬಂದ್ರೆ ನಡ್ಕೊಂಡು ಹೌದು. ಇದೇ ಬಂತು ಚೌಟ್ರಿ. ಚೌಟ್ರಿ ಬಂದ್ವಿ. ನಮ್ಮ ಮನೇಲೆಲ್ಲರೂ ಕೂಡ ದಾರಿ ಅಟೆಂಡ್ ಮಾಡಬೇಕು ಅಂತ ಬೇಗ ಬೇಗ ಬಂದರು. ಆದರೆ ಎಲ್ಲಿ ಅದು ಮುಗ್ದೋಗಿರುತ್ತೆ ಅನ್ನೋ ಟೆನ್ಷನ್ ಕೂಡ ಇತ್ತು ಅವ್ರಿಗೆ. ಹಾಗಾಗಿ ಬೇಗ ಬೇಗ ಬಂದ್ವಿ. ಸದ್ಯ ಇನ್ನೂ ಅದೇನು ಮುಗ್ದಿಲ್ಲ, ಇನ್ನೂ ಕೂಡ ನಡೀತಾ ಇತ್ತು. ಹಾಗಾಗಿ ಅವರು ಕೂಡ ಅಲ್ಲಿಗೆ ಜಾಯ್ನ್ ಆದರು. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಆಡ್ತಾಯಿದ್ರು. ಹಾಗಾಗಿ ರಾ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ಯೂಟ್ಯೂಬಲ್ಲಿ ಕಾಪಿರೈಟ್ಸ್ ಬರುತ್ತೆ. ಸೊ ಆ ರೀಸನ್ನಿಂದ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಜನ ಮತ್ತು ಅಲ್ಲಿ ತುಂಬ ಸೌಂಡ್ ಕೂಡ ಇತ್ತು. ನಮ್ಮಲ್ಲಿ ಕೂತ್ಕೊಂಡು ನಮಗೆ ಕೂಡ ಸಾಂಗ್ ಕೇಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಇದಾಗ್ತಿತ್ತು. ಈ ಮದುವೆ ನಡೀತಾ ಇದ್ದಿದ್ದು ಒಳೆ ನರಸೀಪುರದ ಹತ್ರ ಹಳೆ ಮೈಸೂರು ಅಂತಿದೆ, ಅಲ್ಲಿ ಮದುವೆ ನಡೀತಾ ಇತ್ತು. ಇದೇ ಫಸ್ಟ್ ಟೈಮ್ ಆ ಊರಿಗೆ ಹೋಗಿದ್ದು ನಾವು. ಮತ್ತು ಸಿಕ್ಕಾಪಟ್ಟೆ ಜನ ಕೂಡ ಇದ್ದರು ಅಲ್ಲಿ. ಮತ್ತು ಬಿಸಿಲು ಬೇರೆ ಜೊತೆಗೆ. ಮತ್ತು ಇಲ್ಲಿಂದ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬೇರೆ ಹೋಗಿದ್ವಿ. ಒಂದು ಆಲ್ಮೋಸ್ಟ್ ಒಂದು 3 hours ಏನೋ ಆಗಿತ್ತು ನಮಗೆ. ಊಟ ಎಲ್ಲ ಮುಗಿಸ್ಕೊಂಡು ಹುಡುಗ ಹುಡುಗಿ ರಿಸೆಪ್ಷನ್ಗೆ ರೆಡಿ ಆಗಕ್ಕೆ ಹೋಗಿದ್ರು. ಸೊ ಅವ್ರು ಬರೋ ಗಂಟ ವೆಯ್ಟ್ ಮಾಡ್ತಾಯಿದ್ವಿ ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರ. ಹುಡುಗ ಇಲ್ಲಿ ಎಳ್ನೀರು ಕುಡಿಯೋಕ್ಕಂತ ಬಂದಿದ್ದೀವಿ. ಇವರೇ ಕರ್ಕೊಂಡು ಬಂದಿದ್ದು ಎಳ್ನೀರು ಕುಡಿಯೋಕ್ಕೆ ಅಂತ. ಫುಲ್ ಬಿಸಿಲು. ಈ ಬಿಸಿಲಲ್ಲಿ ಸ್ವಲ್ಪ ಎಳ್ನೀರು ಕೊಡ್ತವ್ರೆ. ಚೌಟ್ರಿ ಇಲ್ಲೇ ಪಕ್ಕ ನೋಡಿ, ಆ ಕಡೆನೇ ಚೌಟ್ರಿ, ಆ ಕಡೆ ಈ ಕಡೆನೇ ಇವರು. ತುಂಬ ದಿನ ಆದಮೇಲೆ ಬಂದಿದ್ದೀವಿ ಅಂತ ಎಳ್ನೀರು ಕೊಡೋಕ್ಕೆ ಕರ್ಕೊಬಂದವ್ರೆ. ಎಳ್ನೀರು ಕುಡ್ಕೊಂಡು ಹೋಗ್ಬೇಕು. ತಶು ಬಾಯ್ಲಿ, ಎಷ್ಟು ಚೆನ್ನಾಗಿ ಬಂದಿದ್ದೀವಿ ಸದ್ಯಕ್ಕೆ. ನಿಮ್ಮ ಅಕ್ಕನವ್ರಿಗೆ ಬಂದಿದ್ದೀರಾ, ಹೆಂಗ ಅನಿಸುತ್ತೆ ಹೇಳು? ಹಾಂ, ಫುಲ್ ಖುಷಿ ಆಯ್ತಾ? ತುಂಬ ವರ್ಷ ಆದಮೇಲೆ ನಾವಿಲ್ಲಿಗೆ ಬಂದ್ವಿ, ಎಲ್ಲರೂ ಬಂದಿದ್ದೀವಿ ಅಂತ ಖುಷಿಗೆ ನಮ್ಮನ್ನ ಚೆನ್ನಾಗಿ ಮಾತಾಡ್ಸೋದು, ಚೆನ್ನಾಗಿ ಟ್ರೀಟ್ ಮಾಡೋದೆಲ್ಲ ಮಾಡ್ತವ್ರೆ. ಕರ್ಕೊಬಂದು ಬಿಸಿಲು ಅಂದ್ಬಿಟ್ಟು ಎಳ್ನೀರು ಅವರೇ ಕೊಡ್ತವ್ರೆ ನೋಡಿ. ಇಲ್ಲಿ ಪಾಪ ಅವರೇ ಚಚ್ಚಿ ಕೊಡ್ತವ್ರೆ. ಖುಷಿ ಆಯಿತು, ಅವ್ರು ನಮ್ಮನ್ನ ಟ್ರೀಟ್ ಮಾಡಿದ ರೀತಿ ತುಂಬ ಖುಷಿ ಆಯಿತು. ಏನಮ್ಮ ಸನಮ್ಮ? ಸನಮೂರ ಅಕ್ಕನೂರು, ಇದು ನಮ್ಮ ಸುಂದ್ರಮ್ಮನೂರು. ಸುಂದ್ರಮ್ಮ ಇದ್ರೆ ಇನ್ನೆಷ್ಟು ಖುಷಿ ಪಡ್ತಿತ್ತು. ಇವಾಗ ಫುಲ್ ಖುಷಿ ಪಡ್ತಿತ್ತು, ನಮ್ಮ ಊರಿಗೆ ಎಲ್ಲರೂ ಬಂದ್ಬಿಟ್ಟವ್ರೆ ಅಂತ. ಚಶಿ ನೋಡಿ ಹೆಂಗೆ ಕೈ ಇತ್ತಾನೆ. ಬೇವ್ತಿ ನೋಡಿ ಮಕ್ಕಳು ಹೆಂಗ ಹೋಯ್ತು. ಸಖತ್ ಜನ, ಬಿಸಿಲು. ಎಲ್ಲೋಗಿದೆ ಮಿಂಚು ಮಿಂಚು ಇತ್ತು ಊಟ. ಈ ಕಡೆ ಬಾ, ಇಲ್ಲಿ ಅಡ್ಡ ಬಂದಿತ್ತು ಕಾಣಿಸ್ತಾ ಇಲ್ಲ. ಹೇಳು, ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಅದ್ರ ಜನ ರಶ್ ಗೈಸ್ ಊಟಕ್ಕೆ. ಈ ಕಡೆ ಬೈಲಿ ಹೇಳ್ತೀವಿ. ಬಿಸಿಲಲ್ಲಿ ಬೇರೆ ನಾನ್ ವೆಜ್ ಊಟ. ಅಂದರೆ ಮಧ್ಯಾಹ್ನ ಇವರು ಬೆಳಿಗ್ಗೆ ಮದುವೆ ಮಾಡ್ತಾರೆ, ಮಧ್ಯಾಹ್ನ ಊಟ 2 in 1 ಒಂದೇ ಸಲ ಮಾಡೋದಕ್ಕೆ ಊಟಲ್ಲ. ಫುಲ್ ರಶ್ಶು ಅಂದರೆ ರಶ್ಶು, ಊಟಕ್ಕೂ ರಶ್ಶು, ಬಿಸಿಲು. ಎಷ್ಟು ಕಷ್ಟ ಆಯಿತು ಮುಂಚೆ. ಅದು ವರ್ಷಕ್ಕೆ ಫುಲ್ ರಶ್ಶು, ಅಷ್ಟೊಂದು ರಶ್ ಇತ್ತು. ಸದ್ಯವಾಗಿ ಹೆಂಗೋ ಎಲ್ಲಿ ಕೊಡಪ್ಪ, ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಅವ್ರಿಗೆ ಫೋಟೋ ತೆಗೆಸ್ಕೊಂಡು ಎಲ್ಲರಿಗೂ ಬರ್ತೀವಿ ಅಂತ ಹೇಳಿ ಮತ್ತೆ ಓಡಿದ್ವಿ.
ಅಕ್ಕ ತಂಗಿರು ಏನು ಬಸ್ಸಲ್ಲಿ ಮಾತಾಡಿದ್ದು ನಾನ್ ಸ್ಟಾಪ್ ಬಸ್ ಹತ್ಬಿಟ್ಟು ನಾನ್ ಸ್ಟಾಪಾಗಿ ಮಾತಾಡ್ತಿದ್ರು. ನೋಡಿ ಕರೆಕ್ಟಾಗಿ ಆರ್ಡ್ರ್ ವೈಸ್ ನಿಂತು ನೋಡಿ, ಇವ್ರು ಫಸ್ಟು ಅವ್ರು ಸೆಕೆಂಡು ಅವ್ರು ಥರ್ಡು. ಆಯ್ ಮಾಡಿ ಮಲ್ಲಮ್ಮ, ನಾಗಮ್ಮ ಆಯ್ ಮಾಡಿ. ನೀವು ಎಲ್ಲರೂ ನೋಡ್ತಾರೆ, ಆಯ್ ಮಾಡಿ ನೋಡಿ. ಅಕ್ಕ ತಂಗಿರು ಬಸ್ಸಲ್ಲಿ ಮಾತಾಡಿದ್ದು. ನಿಂತ್ಕ ಕಾಟಾಗಿ ನಿಂತ್ಕೊಳ್ಳಿ ನೀವೇ. ಇದು ಫೋಟೋ ಅಲ್ಲ, ಇದು ವಿಡಿಯೋ. ಊಟ ಹೆಂಗಿತ್ತೆ, ಫಂಕ್ಷನ್ ಹೆಂಗಿತ್ತು ಹೇಳಿ. ಫಂಕ್ಷನ್ ಹೆಂಗಿತ್ತು? ಫಂಕ್ಷನ್ ಹೆಂಗಿತ್ತು ಹೇಳಿ. ಜಾಸ್ತಿ ಊಟ ಮಾಡ್ರಿ. ಚೆನ್ನಮ್ಮ ನೀನು ಮಾತಾಡು. ಅಕ್ಕ ನೀನು ಹೆಂಗಿರ್ಬೇಕು ಮಾತಾಡು. ಹೌದು. ಚಶು ಫುಲ್ ಕುಡಿ ಹೋಗು ಚಶು. ಎಲ್ಲ ಬರೀ ಅರ್ಧ ಬರ್ದೇವನು. ಹೋಗ. ಖುಷಿ ನೀರು ಕುಡಿ ಹೋಗು. ಮಿಂಚು ಖುಷಿ ಎಣ್ಣೀರು ಕುಡ್ದು ಕಾಯಿಗೆ ತಿಂದು. ಚಶು ಎಲ್ಲೋಯ್ತಿದ್ಯಾ? ಖುಷಿ ನೋಡಿ ಹೆಂಗ್ ನಚ್ಕೊತಾಳೆ. ಇವ್ರು ನೋಡಿದ್ದೀನಿ, ಬಂಡಿಕೆರೆ ಬರ್ತಿದ್ರಲ್ವ ಇವರು. ಬರ್ತಿರ್ಲಿಲ್ಲ, ಇವ್ರು ನೋಡಿದ್ದೀನಿ. ಅವು ನಾನು ಜಾಸ್ತಿ ಅವನೇ ನೋಡಿರೋದು. ಲೋಟಕ್ಕೆ ಹಾಕ್ಸ್ಕೊ. ಏನು ಏನದು? ಓ ಇವು ಏನೋ ಮಾಡ್ತಾರೆ, ತಿನ್ಬಾರ್ದು. ಏನು ಸರಿ ಇಲ್ಲ, ತಿನ್ಬಿಡ್ತಾನೆ. ಅದೇ ಸೇವ ಚಶಿ ಬಾಯ್ಲಿ. ಏನಕ್ಕಮ್ಮ ಕಾಯಿ ತಿಂದಾಗ ವಿಡಿಯೋ ಮಾಡ್ತೀನಿ ಅಂತ ನಮ್ಮ ಅಜ್ಜಿ ಮಾಡ್ಬೇಡ ಅಂತ. ನೋಡಿ ಅಲ್ಲಿ ಎಷ್ಟು ಡೀಸೆಂಟಾಗಿ ತಿಂತಾರೆ ಈಗ ಒರೆಸ್ಕೊಂಡು. ಇಸ್ಕೊ. ಇಬ್ರು ಕುಡಿಯೋದು ಕುಡ್ಕೊ. ಚಶಮಾ ಇಡೀ ನೀರು ಅಲ್ಲಿ ವಿಡಿಯೋ ಮಾಡವ ಅಂತಂದ್ರೆ ಫುಲ್ ಜನ ರಶ್ ಇದ್ರಲ್ಲಿ. ನಾವ್ಯಾರು ಊಟ ಮಾಡಿಲ್ಲ. ಹೋಗಿ ಊಟ ಮಾಡ್ಬಿಡಿ. ಅಯ್ಯೋ ನಿಮ್ಗಾರ ಪರವಾಗಿಲ್ಲ, ನಮ್ಗೆ ಇನ್ನೂ ಜಾಸ್ತಿ ರಶ್ ತಳ್ಬಿಟ್ರು. ಆಮೇಲೆ ಸಂತೋಷನ ಬೈತಾ ಇದ್ರು, ಇದು ಮಾಡ್ಬಿಟ್ರು. ಪ್ರಶ್ನೆ ಅಂತಿಗೆ ಅಮ್ಮ ಫೋನ್ ಹಾಕ್ತಾರಲ್ಲ ಅದಕ್ಕೆ. ನನ್ನ ಮಗಂದು ಬುಲೆಟ್ ಕಟ್ಟಿಂಗು ನೀಟಾಗಿ ಹೇರ್ಸ್ಟೈಲ್ ಮಾಡ್ಕೊಂಡಿಲ್ಲ. ಚಶಿ ತೋರಿಸು, ಚಶಿ ಮುಖ ತೋರಿಸಿಲಿ. ಬರ್ಬೇಕಾದ್ರೆ ಒಂದು ಪ್ಯಾಂಟು, ಈಗೊಂದು ಪ್ಯಾಂಟು. ಚಶಿ ನೋಡಿಲಿ. ಹೋಗು, ಕಾಯಿ ತಿನ್ನೋದ್ರಲ್ಲಿ ಬಿಸಿ ಬಿಡು. ನಾವು ಎಳ್ಳೀರೆಲ್ಲ ಕುಡ್ಕೊಂಡು ಬರೋ ಅಷ್ಟರಲ್ಲಿ ರಿಸೆಪ್ಷನ್ಗೆ ರೆಡಿಯಾಗಿ ನಿಂತಿದ್ರು. ಏನು ಫೋಟೋ ತೆಗೆಸ್ಕೊಂಡು ಹೋಗ್ಬೇಕಾಗಿತ್ತು ನಾವು. ನಮ್ಮನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ. ನೋಡಿ ಇದೇ ಥರ ಬಂದಾಗಿಂದ ತುಂಬ ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ಸಿದ್ರು. ಎಷ್ಟು ವರ್ಷ ಆಗಿ ಬಂದಿದ್ದೀವಿ ಅಂತ ಅವ್ರು ನಾವು ನೋಡಿ ನಮ್ಮನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು, ಪ್ರೀತಿಯಿಂದ ಮಾತಾಡ್ಸಿದ್ರು. ಲಾಸ್ಟಲ್ಲಿ ಹೊರಡಬೇಕಾಗಿತ್ತು, ಅವಾಗಲೂ ಕೂಡ ಅವ್ರು ಏನೇನೋ ನಮಗೆ ತೊಗೊಬಂದು ಕೊಡ್ತಾಯಿದ್ರು. ತೊಗೊಂಡೋಗಿ ಊರಿಗೆ ತೊಗೊಂಡೋಗಿ ಇಟ್ಕೊಳ್ಳಿ ಅಂತೆಲ್ಲ ತಂದು ಕೊಡ್ತಾಯಿದ್ರು. ಸೊ ಇದೆಲ್ಲ ಅವ್ರು ಮಾತಾಡಿದ ರೀತಿ ನಂಗೆ ತುಂಬ ಖುಷಿಯಾಯಿತು. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ದು ಸೌಂಡ್ ತುಂಬ ಜಾಸ್ತಿ ಇತ್ತು. ಏನು ಮಾತಾಡ್ತಿದ್ದೀವಿ ಅನ್ನೋದೇ ಗೊತ್ತಾಗ್ತಿಲ್ಲ, ಒಂಚೂರು ಕೇಳಿಸ್ತಿರ್ಲಿಲ್ಲ. ಹಾಗಾಗಿ ಇವರಿಬ್ಬರೂ ಹತ್ರ ಹೋಗಿ ಮಾತಾಡ್ತಾಯಿದ್ರು. ನನಗೊಂಥರ ಇದು ಕ್ಯೂಟ್ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಎಲ್ಲರೂ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ